ನಮಸ್ತೆ ಎಲ್ಲರಿಗೂ ಸವೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡೋಣ ಸ್ವೀಟ್ ಕಾರ್ನ್ ಚಾಟ್. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಮಾಡಿಬಿಟ್ಟು ಕೊಡಿ ನಿಮ್ಮ ಮಕ್ಕಳಿಗೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನೋದು. ಸೊ ಇವಾಗ ನೋಡಿ, ನಾನು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿಟ್ಟು ಅದಕ್ಕೆ ಒಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕಿದ್ದೀನಿ. ಕಾರ್ನ್ ಬೇಯಿಸೋ ಥರ ಬೇಯಿಸ್ಬೇಕಷ್ಟೇ, ಸಿಂಪಲ್ಲಾಗಿ. ನೀವು ಬೇಕಿದ್ದರೆ ಕುಕ್ಕರಲ್ಲೂ ಬೇಯಿಸ್ಕೋಬೋದು. ನಾನು ಸಿಂಪಲ್ಲಾಗಿ ಪಾತ್ರೆಯಲ್ಲೇ ಬೇಯಿಸ್ತಿದ್ದೀನಿ. ಸೊ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಕಾರ್ನ್ ಹಾಕಿ ಕುದಿಸಿದ್ದೀನಿ. ಚೆನ್ನಾಗಿ ಕುದಿಬೇಕು, ಸಾಫ್ಟ್ ಆಗೋವರೆಗೂ ಕುದಿಸಿ. ಇಲ್ಲಾಂದರೆ ಕುಕ್ಕರಲ್ಲಿ ಹಾಕಿದರೆ 1-2 ವಿಸಿಲ್ ತೊಗೊಂಬಿಟ್ರೆ ನೀಟಾಗಿ ಬೆಂದಿರುತ್ತೆ. ಪಾತ್ರೆಯಲ್ಲಾದರೆ ಒಂಚೂರು ನೋಡಬೇಕು. ಒಂದು ಸರಿ ಬೆಂದಾದಮೇಲೆ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಹಾಕ್ಕೊಂಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಬೌಲಿಗೆ ಹಾಕಿದ್ಮೇಲೆ ಬಿಸಿ ಇರುವಾಗಲೇ ಅದ್ರ ಮೇಲೆ ಈ ಥರ ಬಿಸಿ ಇರುವಾಗಲೇ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿಬಿಟ್ಟು ಇವಾಗ ಚಿಲ್ಲಿ ಫ್ಲೇಕ್ಸು ಒಂದು ಚಿಟಿಕೆ, ನಿಮ್ಮ ಮಕ್ಕಳು ಖಾರ ತಿಂತಿದ್ರೆ ಒಂಚೂರು ಜಾಸ್ತಿನೇ ಹಾಕಿ, ಇಲ್ಲಾಂದರೆ ಒಂದು ಚಿಟಿಕೆ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು. ಆಮೇಲೆ ಆರಿಗ್ಯಾನೋ, ಅದನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸ್ಪ್ರೆಡ್ ಮಾಡಿ. ಪಿಜ್ಜಾ ಮೇಲೆ ಯಾವ ಥರ ಸ್ಪ್ರೆಡ್ ಮಾಡ್ತೀವಲ್ಲ ಆ ಥರ ಸ್ಪ್ರೆಡ್ ಮಾಡಿ. ಇವಾಗ ಮಯೋನೀಸು, ಎಗ್ಲೆಸ್ ಮಯೋನೀಸ್ ನಾವು ಯೂಸ್ ಮಾಡೋದು. ಸೊ ಮಯೋನೀಸ್ ಹಾಕಿ, ಇದೆಲ್ಲ ಹಾಕಿದ ಮೇಲೆ ಕೆಚಪ್ ಸ್ಕಿಪ್ ಮಾಡಿದರೆ ಹಂಗೆ ಒಂಚೂರು ಹುಳಿನೂ ಬೇಕಲ್ವ. ಸೊ ಅದ್ರ ಮೇಲೆ ಒಂಚೂರು ಕೆಚಪ್ ಹಾಕಿ. ನೀವು ಬೇಕಿದ್ದರೆ ಆನಿಯನ್ನು, ಟೊಮ್ಯಾಟೊ ಎಲ್ಲ ಹಾಕ್ಬೋದು. ನನ್ನ ಮಗಳು ಚಿಕ್ಕವಳು ತಿನ್ನಲ್ಲ ಅಂತ ನಾನೇನು ಆ್ಯಡ್ ಮಾಡ್ತಿಲ್ಲ. ಸೊ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ರೆ ಅವ್ರಿಗೆ ನೆಕ್ಸ್ಟ್ ಮೀಲೇ ಬೇಕಾಗಲ್ಲ. ಇಷ್ಟು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಒಂದು ಸರಿ ಮಾಡಿಬಿಟ್ಟು ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.